ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ನಾನು ಟೆಕ್ನಾಲಜಿ ವೀಡಿಯೋಸ್ ಹಾಕ್ಬಿಟ್ಟು ತುಂಬಾ ದಿನ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾನಿಟೈಸೇಷನ್ ಯಾವ ರೀತಿಯಾಗಿ ಅದು ನಿಮ್ಮ ಮೊಬೈಲ್ ಫೋನಿಂದ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ, ಬಟ್ ಎಲ್ಲರೂ ಕೂಡ ಪಿ ಸಿನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಪಿ ಸಿನಲ್ಲಿ ಮಾಡೋದಕ್ಕಾಗಲ್ಲ, ಎಲ್ಲತ್ರನೂ ಕೂಡ ಲ್ಯಾಪ್ಟಾಪ್ ಇರಲ್ಲ, ಕಂಪ್ಯೂಟರ್ ಇರಲ್ಲ. ಹಾಗಾಗಿ ನಾನು ಮೊಬೈಲ್ ಫೋನಿಂದನೇ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತ ಅಂದರೆ ಅಪ್ಲೈ ನೌ ಅನ್ನೋ ಒಂದು ಬಟನ್ ಬರಬೇಕಾಗತ್ತೆ. ಅಪ್ಲೈ ನೌ ಅನ್ನೋ ಬಟನ್ನು ಅರ್ನ್ ಆಪ್ಷನಲ್ಲಿ ಯಾವಾಗ ಬರುತ್ತೆ ಅಂತ ಅಂದರೆ ನಿಮಗೆ ಮೊದಲು 500 ಸಬ್ಸ್ಕ್ರೈಬರ್ಸ್ ಹಾಗೆ 3000 ವಾಚ್ ಟೈಮ್ ಕಂಪ್ಲೀಟ್ ಆದಾಗ ಬರುತ್ತೆ. ಸೊ ಇದು ಫುಲ್ ಮಾನಿಟೈಸೇಷನ್ಗೆ ಅಲ್ಲ. ಇಲ್ಲಿ ನೀವು ಮಾನಿಟೈಸೇಷನ್ ಮಾಡಿಕೊಂಡ್ರೆ ನಿಮಗೆ ಮೆಂಬರ್ಶಿಪ್ಪು ಹಾಗೆ ಸೂಪರ್ಸ್ ಸಿಗುತ್ತೆ. ಅಂದರೆ ಸೂಪರ್ಸ್ ಥ್ಯಾಂಕ್ಸು, ಸೂಪರ್ ಸ್ಟಿಕ್ಕರ್ಸು, ಈ ರೀತಿಯಾದಂತಹ ಆಪ್ಷನ್ಗಳು ಸಿಗುತ್ತೆ. ಆದರೆ ಈ ಒಂದು ಸ್ಟೆಪ್ ಏನಿದೆ ಅಂದರೆ ಈಗ ಇಷ್ಟು ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಏನು ಅಪ್ಲೈ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟು. ಸೊ ಫೈನಲಾಗಿ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಾಗ ನೀವು ಅಪ್ಲೈ ಮಾಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಇಲ್ಲೇನು ಅಪ್ಲೈ ಮಾಡಿರ್ತೀರ ಅದೇ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಜಸ್ಟು ಆನ್ ಮಾಡ್ಕೊಳ್ಬೇಕಷ್ಟೇ ಮಾನಿಟೈಸೇಷನ್ನ. ಹಾಗಾಗಿ ನೀವು ಮೊದಲನೇದಾಗಿ ಆಫ್ ಮಾನಿಟೈಸೇಷನ್ ಅಂತ ಏನು ಕರೀತಾರೆ ಅದನ್ನು ಮಾಡ್ಕೊತಿರಲ್ಲ, ಅದೇ ತುಂಬ ಇಂಪಾರ್ಟೆಂಟು. ಟೋಟಲಾಗಿ 3 ಸ್ಟೆಪ್ಸ್ ಇರ್ತವೆ. ಆ 3 ಸ್ಟೆಪ್ನು ಕೂಡ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ನೀವು ಫಿಲ್ ಮಾಡಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀರಾ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಅವರೆಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಒಂದು ಮೊಬೈಲ್ ಫೋನಲ್ಲಿ ವಿಡಿಯೋನ ಆನ್ ಮಾಡಿಟ್ಕೊಂಡು ಇನ್ನೊಂದು ಮೊಬೈಲ್ ಫೋನಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಯಾವುದೇ ತೊಂದರೆ ಇಲ್ಲದೆ ಕರೆಕ್ಟಾಗಿ ಅಪ್ಲೈ ಆಗತ್ತೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಯಾವ ರೀತಿಯಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್. ಮೊದಲನೇದಾಗಿ ನೀವು ಮೊಬೈಲಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಕ್ರೋಮಲ್ಲಿ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಗೂಗಲ್ ಕ್ರೋಮಿಗೆ ಹೋಗ್ಬಿಟ್ಟು studio.youtube.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಆದಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಓಪನ್ ಮಾಡಿದಾಗ ಚಾನಲ್ ಡ್ಯಾಶ್ಬೋರ್ಡು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಚಾನಲ್ದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ಕೂಡ ಇಲ್ಲಿ ಇರುತ್ತೆ. ಇವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಅಪ್ಲೈ ನೌ ಅನ್ನೋ ಒಂದು ಬಟನ್ನು ಬಂದಿದೆ. ಈ ರೀತಿ ಬಂದಾಗ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಆಗೋದು. ಅದಕ್ಕೆ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿರಬೇಕು. ಆದಮೇಲೆ ಈ ಒಂದು ಆಪ್ಷನ್ ಬರುತ್ತೆ. ನೀವು ನೋಡ್ಬೋದು ಮೆಂಬರ್ಶಿಪ್ಪು, ಸೂಪರ್ಸು, ಶಾಪಿಂಗು ನಿಮಗೆ ಸಿಗುತ್ತೆ. ಈಗ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಈ ಸ್ಟೆಪ್ಸು ಕಾಣಿಸುತ್ತೆ. 3 ಸ್ಟೆಪ್ಸ್ನು ಕೂಡ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಆವಾಗ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸ್ಟೆಪ್ 1 ಬಂದುಬಿಟ್ಟು ರಿವ್ಯೂ ಬೇಸ್ಡ್ ಟರ್ಮ್ಸ್. ಅಂದರೆ ಇಲ್ಲಿ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದಕ್ಕೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಇದು ಡನ್ ಆಗುತ್ತೆ. ಸೊ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೋಡ್ಬೋದು ಇಲ್ಲಿ ಇದೆಲ್ಲನೂ ಕೂಡ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ನೀವು ಇದನ್ನು ಓದ್ಬಿಟ್ಟು ಅಪ್ಲೈ ಮಾಡ್ಬೋದು ಟೈಮ್ ಇದ್ದರೆ. ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನು ಟಿಕ್ ಮಾಡಿಬಿಟ್ಟು ಅಕ್ಸೆಪ್ಟ್ ಅಂತ ಕೊಡಬೇಕಾಗತ್ತೆ. ಅಕ್ಸೆಪ್ಟ್ ಅಂತ ಕೊಟ್ಟರೆ ಇದು ಒಂದು 2-3 ಸೆಕೆಂಡ್ಸಲ್ಲೇ ಡನ್ ಅಂತ ಬಂದುಬಿಡುತ್ತೆ. ಸ್ವಲ್ಪ ಹೊತ್ತು ಲೋಡ್ ಆಗಿಬಿಟ್ಟು ಡನ್ ಅಂತ ಬರುತ್ತೆ. ಫಸ್ಟ್ ಸ್ಟೆಪ್ಪು ಇಷ್ಟೇ, ಇದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು ಇದೇನೇ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಸ್ಟೆಪ್ಪು, ಸೈನ್ ಅಪ್ ಫಾರ್ ಅಡೆಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು. ಗೂಗಲ್ ಅಡೆಸೆನ್ಸ್ ಅಕೌಂಟ್ನ ನೀವು ಯೂಟ್ಯೂಬಿಗೆ ಲಿಂಕ್ ಮಾಡಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನೋಡ್ಕೊಳ್ಳಿ, ಓಕೆನಾ. ಇಲ್ಲೂ ಕೂಡ ಸ್ಟಾರ್ಟ್ ಬಟನ್ ಇದೆ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಗೂಗಲ್ ಅಡೆಸೆನ್ಸ್ ಅಕೌಂಟ್ನ ಓಪನ್ ಮಾಡ್ಬೋದು, ಓಕೆನಾ. ಗೂಗಲ್ ಅಡೆಸೆನ್ಸು ಒಬ್ಬರಿಗೆ ಒಂದು ಅಕೌಂಟ್ ಮಾತ್ರ ಇರಬೇಕಾಗತ್ತೆ. ಈಗ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ತೋರಿಸುತ್ತೆ. ಸೊ ಈ ಒಂದು ಸೆಲೆಕ್ಷನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಬರುತ್ತೆ. ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಅಡೆಸೆನ್ಸ್ ಫಾರ್ ಯೂಟ್ಯೂಬ್ ಟು ಕಂಪ್ಲೀಟ್ ದ ಸೆಕೆಂಡ್ ಸ್ಟೆಪ್ ಅಂತ. ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಸ್ ಐ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಡೆಸೆನ್ಸ್ ಫಾರ್ ಯೂಟ್ಯೂಬ್ ಆರ್
ಅಡೆಸೆನ್ಸ್ ಅಕೌಂಟ್ ಅಂತ ಇದೆ. ಇನ್ನೊಂದು ನೋ ಐ ಡೋಂಟ್ ಹ್ಯಾವ್ ಎನಿ ಎಕ್ಸಿಸ್ಟಿಂಗ್ ಅಕೌಂಟು, ಇನ್ನೊಂದು ಐ ಡೋಂಟ್ ನೋ ಅಂತ. ನೀವು ಫ್ರೆಷರ್ ಆಗಿದ್ದು ನೀವು ಅಡೆಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ನೋ ಐ ಡೋಂಟ್ ಹ್ಯಾವ್ ಅಂತಲೇ ಕೊಡಿ. ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಅಡೆಸೆನ್ಸ್ ಅಕೌಂಟ್ ಏನಾದರೂ ಕ್ರಿಯೇಟ್ ಮಾಡಿದರೆ ಎಸ್ ಅಂತ ಕೊಡಬೇಕಾಗತ್ತೆ. ಸೊ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ನೀವು ಅಡೆಸೆನ್ಸ್ ಅಕೌಂಟ್ನ ಯಾವ ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಇಮೇಲ್ ಐ ಡಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನಾನೊಂದು ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯೂಟ್ಯೂಬ್ ಚಾನಲ್ದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಚಾನಲ್ದು URL ಬಂದಿರುತ್ತೆ. ಹಾಗೆಯೇ ನಿಮ್ಮ ಒಂದು ಕಂಟ್ರಿ ನೇಮ್ ಬಂದಿರುತ್ತೆ. ಹಾಗೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ. ಇಲ್ಲಿ ಒಂದು ಬಾಕ್ಸ್ ಕಾಣಿಸುತ್ತಲ್ಲ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಕೇಳುತ್ತೆ. ನೀವೇನಾದರೂ ಇಲ್ಲಿ ಬೇರೆ ಇಮೇಲ್ ಐ ಡಿನ ಕೊಟ್ಟಿದ್ರೆ, ಯೂಟ್ಯೂಬ್ ಚಾನಲ್ದು ಬಿಟ್ಟು ಬೇರೆ ಇಮೇಲ್ ಐ ಡಿನ ಕೊಟ್ಟಿದ್ರೆ ವೆರಿಫಿಕೇಷನ್ಗೆ ಕೆಲವೊಂದಷ್ಟು ಸ್ಟೆಪ್ಸು ಬರುತ್ತೆ. ಅದನ್ನು ನೀಟಾಗಿ ಅವ್ರು ಏನು ಕೇಳಿರ್ತಾರೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ವೆರಿಫಿಕೇಷನ್ಗೆ ಕೇಳುತ್ತೆ. ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬೇರೆ ಅಕೌಂಟ್ನ ಕೊಟ್ಟರು ಕೂಡ, ಬೇರೆ ಇಮೇಲ್ ಐ ಡಿನ ಕೊಟ್ಟರು ಕೂಡ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಓಪನ್ ಆಗುತ್ತೆ. ಕಸ್ಟಮರ್ ಇನ್ಫಾರ್ಮೇಷನ್. ಕಸ್ಟಮರ್ ಅಂತಂದರೆ ಇಲ್ಲಿ ಯಾರು, ನಾವು ಅಪ್ಲೈ ಮಾಡ್ತಾ ಇರೋವಂಥವ್ರು ಕಸ್ಟಮರ್ ಆಗಿರ್ತೀವಿ. ಸೊ ನಮ್ಮ ಇನ್ಫಾರ್ಮೇಷನ್ನ ಇಲ್ಲಿ ಕೊಡಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಗೂಗಲ್ ಪಿನ್ ಬರುತ್ತಲ್ವ, ಅದು ಈ ಒಂದು ಅಡ್ರೆಸ್ಗೆ ಬರುವಂಥದ್ದು. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದೇ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಅಕೌಂಟ್ ಟೈಪ್ ಅಂತ ಇದೆಯಲ್ಲ, ಅದು ಯಾವಾಗಲೂ ಇಂಡಿವಿಜುವಲ್ ಅಂತಲೇ ಇರಲಿ, ಬಿಸ್ನೆಸ್ ಅಂತ ಕೊಡೋದಕ್ಕೆ ಹೋಗಬೇಡಿ. ಓಕೆನಾ? ಇಂಡಿವಿಜುವಲ್ ಅಕೌಂಟ್ ಅಂತಲೇ ಇರಲಿ. ನೆಕ್ಸ್ಟು ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಫಿಲ್ ಮಾಡಬೇಕಾಗುತ್ತೆ. ನೇಮ್ ಪ್ಲೇಸಲ್ಲಿ ನಿಮ್ಮ ಹೆಸ್ರನ್ನ ಟೈಪ್ ಮಾಡಿ. ನೆಕ್ಸ್ಟು ಇಲ್ಲಿ ಅಡ್ರೆಸ್ 1 ಇದೆಯಲ್ಲ, ನಿಮ್ಮ ಊರು, ಇದೆಲ್ಲನೂ ಕೂಡ ಟೈಪ್ ಮಾಡ್ಕೊಳ್ಳಿ. ಈಗ ಏನಿದೆ ಅದರಲ್ಲಿ ಏನಿದೆ ಅದೇ ಫಿಲ್ ಮಾಡಿ. ಒಟ್ಟಿನಲ್ಲಿ ಅವರು ಪಿನ್ನ ಕಳಿಸಿದಾಗ ನಿಮಗೆ ಬಂದು ತಲುಪಬೇಕು ಪೋಸ್ಟ್ ಆಫೀಸಿಂದ. ಸೊ ಆ ಥರ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ದಿವ್ಯಾ ಅಂತ ಇದ್ದೀರಾ ಅಂತಂದರೆ ದಿವ್ಯಾ ವೈಫ್ ಆಫ್ ಯಾರು ಇರ್ತಾರೆ ಅವ್ರದ್ದು. ನೆಕ್ಸ್ಟು ನಿಮ್ಮ ಊರ ಹೆಸರು, ಫಾರ್ ಎಕ್ಸಾಂಪಲ್ ಶಿರಾ ಅಂತ ಇರುತ್ತೆ. ಸೊ ತುಮಕೂರು ಡಿಸ್ಟ್ರಿಕ್, ಈ ಥರ ಪ್ರತಿಯೊಂದು ಶಾಖದೊಡ್ಡ ಪೋಸ್ಟು, ಈ ಥರ ಎಲ್ಲನೂ ಕೂಡ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪೋಸ್ಟ್ ಯಾವುದು, ತಾಲೂಕು, ಡಿಸ್ಟಿಕ್ಕು ಎಲ್ಲನೂ ಕೂಡ ಇಲ್ಲಿ ಅಡ್ರೆಸ್ಸಲ್ಲಿ ಫಿಲ್ ಮಾಡ್ಕೊಳ್ಳಿ. ಸಿಟಿ ಬಂದು ನಿಮ್ಮ ಡಿಸ್ಟಿಕ್ಕು ಅಥವಾ ಹತ್ರ ಇರುವಂಥ ಯಾವುದಾದ್ರೂ ಸಿಟಿನ ಕೊಡಿ. ಆಮೇಲೆ ಪಿನ್ ಕೋಡು ಕೂಡ ಕರೆಕ್ಟಾಗಿ ಕೊಡಬೇಕು. ಸ್ಟೇಟ್ ಕರ್ನಾಟಕ ಕೊಡಿ, ಕರ್ನಾಟಕದಲ್ಲಿ ಇದ್ದರೆ. ಓಕೆನಾ? ನೆಕ್ಸ್ಟ್ ಫೋನ್ ನಂಬರು ಇಲ್ಲಿ ಕೊಟ್ರೇ ಒಳ್ಳೆಯದು. ಯಾಕೆ ಅಂತಂದರೆ ಅಕಸ್ಮಾತ್ ನಿಮ್ಮದು ಪಿನ್ನು ಮಿಸ್ಸಾಗಿ ಎಲ್ಲೂ ಹೋಗೋದಕ್ಕೆ ಆಗಲಿಲ್ಲ ಅಂತ ಅಂದರೆ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ನ ತಿಳ್ಕೊತಾರೆ. ಓಕೆನಾ? ನೀವೇ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿ ಫೋನ್ ನಂಬರ್ ಕೂಡ ಕೊಡಿ. ಓಕೆನಾ? ಸೊ ಅಷ್ಟನ್ನು ನೀವು ಕೊಡಬೇಕಾಗತ್ತೆ. ಅಡ್ರೆಸ್ ಮಾತ್ರ ನಾನು ಪದೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನಿಮ್ದು ಏನು ಅಡ್ರೆಸ್ ಇದೆ ಅದೇ ಕೊಡಿ. ಇಲ್ಲಿ ಚಾನಲ್ ನೇಮ್ ಕೊಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೇಮ್ ಮಾತ್ರ ಚಾನಲ್ ನೇಮ್ ಕೊಡೋದು, ಅಡ್ರೆಸ್ಸಲ್ಲಿ ಏನೇನೋ ಕೊಡೋದು ಆ ಥರ ಎಲ್ಲ ಮಾಡಬೇಡಿ. ಕರೆಕ್ಟಾಗಿ ನಿಮ್ಮ ಹೆಸ್ರು ಏನಿದೆ ಅದೇ ಕೊಡಬೇಕಾಗತ್ತೆ. ನೆಕ್ಸ್ಟು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದು ಆದಮೇಲೆ ಇದನ್ನು ಸಬ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದ್ಸರಿ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಮತ್ತೆ ರೀಚೆಕ್ ಮಾಡಿ ಏನಾದರೂ ರಾಂಗ್ ಮಾಡಿದ್ದೀನ ಏನು ಅಂತ ಹೇಳ್ಬಿಟ್ಟು. ಅಕೌಂಟ್ ಟೈಪು ಮತ್ತೆ ಹೇಳ್ತಾ ಇದ್ದೀನಿ, ಇಂಡಿವಿಜುವಲ್ ಇಡಿ, ಬಿಸ್ನೆಸ್ ಅಂತ ಇಡೋದಕ್ಕೆ ಹೋಗಬೇಡಿ. ಓಕೆನಾ? ಆವಾಗ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈಗ ಅಡ್ರೆಸ್ ಎಲ್ಲ ಕೊಟ್ಟಿದ್ದು ಆದಮೇಲೆ ನಿಮಗೆ ಕೆಳಗಡೆ ಸಬ್ಮಿಟ್ ಆಪ್ಷನ್ ಬರುತ್ತೆ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಸಬ್ಮಿಟ್ ಅಲ್ಲ, ಸೇವ್ ಆಪ್ಷನ್ ಇರುತ್ತೆ. ಈ ಒಂದು ಅಡ್ರೆಸ್ ಏನಿರುತ್ತೆ ಅದು ಸೇವ್ ಆಗಿರುತ್ತೆ. ಗೂಗಲ್ ಅಡ್ಸೆನ್ಸ್ನ ನೀವು ಓಪನ್ ಮಾಡಿ ನೋಡಿದ್ರೆ ಈ ಅಡ್ರೆಸ್, ಪರ್ಸ್ನಲ್ ಡೀಟೇಲ್ಸಲ್ಲಿ ಈ ಅಡ್ರೆಸ್ ಎಲ್ಲನೂ ಕೂಡ ಇರುತ್ತೆ. ಓಕೆನಾ? ಸೊ ನಿಮ್ಮದು ಕ್ರೈಟೀರಿಯಾ ಥ್ರೆಶೋಲ್ಡ್ ಏನಿರುತ್ತೆ ಪೇಮೆಂಟ್ಗೆ, ಆ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಅವರು ಪಿನ್ನನ್ನು ಕಳಿಸ್ತಾರೆ. ಆ ಪಿನ್ನು ನೀವೇನಿಲ್ಲ ಅಡ್ರೆಸ್
ಕೊಟ್ಟಿರ್ತೀರ ಪೋಸ್ಟ್ ಆಫೀಸಿಗೆ ಬರುತ್ತೆ. ಆ ಪೋಸ್ಟ್ ಆಫೀಸಿಂದ ನಿಮಗೆ ಅದು ತಲುಪುತ್ತೆ. ಅದರಲ್ಲಿ 6 ಡಿಜಿಟ್ದು ಒಂದು ಕೋಡ್ ಇರುತ್ತೆ. ಆ ಕೋಡ್ನ ಮತ್ತೆ ನೀವು ವೆರಿಫೈ ಮಾಡಬೇಕಾಗತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಅಮೌಂಟ್ ಬರೋ ಅಂಥದ್ದು. ಅದಕ್ಕೆ ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಟ್ಯೂಬಿಂದ ಗೂಗಲ್ ಅಡ್ಸೆನ್ಸಿಗೆ ಅಮೌಂಟ್ ಹೋಗುತ್ತೆ. ಆ ಗೂಗಲ್ ಅಡ್ಸೆನ್ಸಿಂದ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟ್ ಬರೋ ಅಂಥದ್ದು. ಹಾಗಾಗಿ ಎಲ್ಲೂ ರಾಂಗ್ ಮಾಡದೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಸಬ್ಮಿಟ್ ಬಟನ್ ಇದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಆದಮೇಲೆ ನೀವು ಇದನ್ನು ಸಬ್ಮಿಟ್ ಮಾಡಿರ್ತೀರ, ಓಕೆನಾ. ಇಲ್ಲಿ ನೋಡ್ಬೋದು ಮತ್ತೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಮೇಲೆ ಯೂಟ್ಯೂಬಿಗೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಏನಿತ್ತು ಆ ಒಂದು ಸ್ಟೆಪ್ನ ನೀವು ಓಪನ್ ಮಾಡಿ ನೋಡಿದ್ರೆ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಈಗ YT ಸ್ಟುಡಿಯೋದಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಹರ್ನ್ ಆಪ್ಷನಲ್ಲಿ ನೀವು ನೋಡ್ಬೋದು ಸೈನ್ ಅಪ್ ಫಾರ್ ಅಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಏನಿದೆ ಅದು ಇನ್ ಪ್ರೋಗ್ರೆಸ್ ಅಂತ ಬಂದಿದೆ. ಸೊ ನೀವು ಇದನ್ನು ಕ್ರೋಮಲ್ಲಿ ಓಪನ್ ಮಾಡಿದಾಗಲೂ ಕೂಡ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಇದು ಒಂದು ದಿನದಲ್ಲಿ ಆಗ್ಬೋದು, ಇಲ್ಲ ಒಂದು ವಾರ ತೊಗೊಳ್ಬೋದು, ಇಲ್ಲ 1 ಮಂತ್ ಕೂಡ ತೊಗೊಳ್ಬೋದು. ಪ್ಯಾನಿಕ್ ಆಗಬೇಡಿ. ಸೊ ಟೈಮ್ ತೊಗೊಳುತ್ತೆ, ಈ ಒಂದು ಪ್ರೋಸೆಸ್ ಟೈಮ್ ತೊಗೊಳುತ್ತೆ. ಎಲ್ಲನೂ ಕೂಡ ಚೆಕ್ ಮಾಡಿ ಅವರು ಒಂದು ನಿಮಗೆ ಡನ್ ಅಂತ ಕಳಿಸೋವಂಥದ್ದು. ನೆಕ್ಸ್ಟು ಥರ್ಡ್ ಸ್ಟೆಪ್ಪು ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ನೆಲ್ಲ ರಿವ್ಯೂ ಮಾಡಿಬಿಟ್ಟು ಎಲ್ಲನೂ ಆ ಪಾಲಿಸಿಗೆ ಯಾವುದು ವೈಲೇಟ್ ಆಗದೆ ಇದ್ದರೆ ಡನ್ ಅಂತ ಬರುತ್ತೆ. ಸೊ ಇಷ್ಟೇ, ಈ 3 ಸ್ಟೆಪ್ನು ಕ್ಲಿಯರ್ ಮಾಡಿದ ಆದಮೇಲೆ ನಿಮಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ನು ಬರುತ್ತೆ, ಓಕೆನಾ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ತುಂಬ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಮೊಬೈಲಲ್ಲೇ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು.